ಚಲವಾದಿ ಅವರು ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಶುಭಾಶಯ ಕೋರ್ತೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಈ ರೀತಿ ಹಲವು ಪದಾಧಿಕಾರಿಗಳನ್ನು ನಾವು ಸರ್ವಮತಗಳಿಂದ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ನಾನು ರಕ್ಷಣಾ ವೇದಿಕೆಯ ಸದಸ್ಯರು ಮತ್ತು ರಾಜ್ಯ ಪದಾಧಿಕಾರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಗೋವಾ ರಾಜ್ಯ ತುಂಬಾನೇ ಸಂಘಟನೆಯನ್ನು ಮಾಡಿ ಸ್ಟ್ರಾಂಗ್ ಆಗಿ ಮಾಡಿ. ಇದು ಗೋವಾ ಕನ್ನಡಿಗರ ಆಸ್ತಿ. ಗೋವಾ ಕನ್ನಡಿಗರ ಪರವಾಗಿ ನಾವು ಸದಾ ನಾವು ಕೆಲಸ ಮಾಡೋಣ. ಅದೇ ರೀತಿ ತಮ್ಮ ಇಷ್ಟು ದಿನ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರು ಮತ್ತು ಪದಾಧಿಕಾರಿಗಳು ಜೊತೆ ಕೂಡಿ ನಾವು ಸಂಘಟನೆ ಮಾಡಿದ್ವಿ. ಈ ರೀತಿ ಮುಂದೆ ಮಾಡೋದು ಇಲ್ಲಿ ಗೊತ್ತೈತೆ ನಮ್ಗೆ ಎಂಥ ಮಂದಿನೂ ಈಗ ನಮ್ಗೆ ಮಾಡಕ್ಕೆ ಕೊಟ್ಟಿಲ್ಲ. ಮೊದಲು ಸ್ಟಾರ್ಟಿಂಗ್ಲೇ ಈಗ ಒಂದು ಪ್ಲಾಟ್ಫಾರ್ಮ್ದಾಗ ಬರ್ಬೇಕಾದ್ರೆ ನಮ್ಮ ಅಧ್ಯಕ್ಷ ತುಂಬ ಜಗ್ಗಿದಾರೆ ಸಂಘಟನೆ. ಆದರೂ ಹಿಂದೆ ಮುಂದೆ ಮಾಡ್ಕೋತ ಈಗ ಬಂದು ಈಗ ಎಷ್ಟು ಪ್ಲಾಟ್ಫಾರ್ಮ್ ಅಥವಾ ನಾವು ಎಲ್ಲಿ ಬೇಕು ಅಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಬೋದು. ಅದ್ರ ಸಂಬಂಧ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಐತಿ. ನೀವು ನಮಗೂ ಮಾಡಿ ತೋರಿಸ್ರಿ ಒಳ್ಳೆ. ನಾವು ಎಲ್ಲರೂ ಅದೇ ಅದೀವಿ. ನೀವು ಈ ತಕ ಮಾಡಿ ತೋರಿಸ್ಬೇಕಂತ ನೀವು ವಿನಂತಿ ಕೇಳ್ತೀನಿ. ಇವತ್ತಿನ ದಿನ ನಾವು ಎಲ್ಲರ ಜೊತೆ ಮೀಟಿಂಗ್ ತಗೊಂಡು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡಿದ್ದೇವೆ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಹೇಳಿದ್ರು. ಇವಾಗ ವಯಸ್ಸಾದವ್ರು ಯಾರು ವೇದಿಕೆ ಮೇಲೆ ಮಾತ್ರ ಮಾತಾಡ್ತಾರೆ, ಬಂದು ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ, ಆದ್ರೆ ಸಲಹೆ ಕೊಡ್ತಾರೆ. ಅದೇ ರೀತಿಯಾಗಿ ಅವ್ರ ಸಲಹೆದಂತೆ ನಾವು ಯುವ ಮೋರ್ಚಾದವರು ನನ್ನೂ ಸೇರ್ಕೊಂಡು ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ. ಏನೇ ಇದ್ರು ಅಣ್ಣ ತಮ್ಮರಂಗ ನಾವು ನಡ್ಕೊಂಡು ಹೋಗೋಣ. ಎಲ್ಲೇ ಏನೇ ಕೆಲಸ ಇದ್ರು, ಒಂದು ಫಂಕ್ಷನ್ ಇದ್ರು, ಮತ್ತೆ ಎಲ್ಲಾದ್ರೂ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರು ನಾವು ಅಲ್ಲಿ ಹೋಗಿ ನಿಲ್ಲೋಣ, ಅವ್ರ ಬೆನ್ನೆಲುಬಾಗಿ ನಾವು ನಿಲ್ಲೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.